ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದನೇ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಮ್ಮದು ಸ್ಟಾಕ್ ಎಲ್ಲ ಬಂದಿದೆ. ಕಾರ್ಡ್ ಸೆಟ್ಸ್, ಆದಿತ್ಯ ವಿಷ್ಕ ಸ್ಟೈಲ್ಸ್ಗೆ ಕಾರ್ಡ್ ಸೆಟ್ಸ್ನ ನಾವು ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾಕ್ಸ್ನ ತರಿಸಿದ್ವಿ. ಇದನ್ನ ಪೂಜೆ ಮಾಡಿಬಿಟ್ಟು ಮನೆ ದೇವ್ರಿಗೂ ಹೋಗ್ಬಿಟ್ಟು ಬರೋ ಪ್ಲಾನ್ ಇತ್ತು. ಹೊಸ ಮನೆಗೆ ಬಂದಮೇಲೆ ಮನೆ ದೇವ್ರಿಗೆ ಹೋಗೇ ಇಲ್ಲ, ಹಾಗೇನೆ ಹೋದಂಗೂ ಆಗತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೆ. ಸ್ಟಾಕ್ಸ್ನೆಲ್ಲ ಕಾರಲ್ಲೇ ಇಟ್ಟಿದ್ರು. ನೈಟ್ ಅಂದ್ರೆ ಸೋಮವಾರ ತಂದಿದ್ದು ಸ್ಟಾಕ್ಸ್ನ ಕಾರಲ್ಲೇ ಇತ್ತು. ಅದನ್ನ ತಗೊಂಡ್ ಬಂದು ಕುರುವಿ ಪೂಜೆ ಮಾಡೋದಕ್ಕೆ ಕೊಟ್ರು. ಅಂಡ್ ಅವ್ರು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡವ್ರು ಹೂವ ತರೋದಕ್ಕೆ ಹೋಗಿದ್ರು. ಅಂತಂದ್ರೆ ಬೆಳಗ್ಗೆನೆ ಹೂವ ತಗೊಂಡ್ ಬರ್ತೀವಿ. ಫೈನಲಿ ಆದಿತ್ಯ ಅವಿಷ್ಕ ಸ್ಟೈಲ್ ಪೇಜ್ ಅಲ್ಲಿ ನಾವು ಶುರು ಮಾಡಿದ್ವಿ ಬಿಸ್ನೆಸ್ ನ. ತುಂಬಾ ಲೇಟ್ ಆಗಿದೆ. ಐನೋ, ನಾವು ಹೇಳಿದ್ದು ಅಂತಂದ್ರೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಪ್ರೋಮೋ ಎಲ್ಲ ಮಾಡಿದ್ದು ಅವಿಷ್ಕನ್ ಬರ್ತ್ಡೇ ಟೈಮ್. ಇಟ್ ವಾಸ್ May 22. ಆ ಟೈಮ್ ಅಲ್ಲಿ ವಿಡಿಯೋ ಮಾಡಕ್ಕೆ ಆ ಮನೇಲಂತೂ ಆಗ್ತಾನೆ ಇರಲಿಲ್ಲ. ನಿಮ್ಗೆ ಗೊತ್ತಲ್ವಾ, ಬೇಕು ಬೇಕು ಅಂತ ಸೌಂಡ್ ಮಾಡ್ತಿದ್ರು. ನಾವು ವಿಡಿಯೋ ಮಾಡ್ತೀವಿ ಅಂತ ಗೊತ್ತಾದಾಗ ಹೋಗ್ತಾನೆ ಇರ್ಲಿಲ್ಲ ಎಲ್ಲೂನು. ಅಂಡ್ ವಿಡಿಯೋ ಆಚೆ ಮಾಡಿದ್ರೆ ಒಂಥರ ಮಾತಾಡ್ತಿದ್ರು. ಅಂಡ್ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದ್ರೆ, ಎಷ್ಟು ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ನೆಲ್ಲಾನು ಪೆಂಡಿಂಗ್ ಇಟ್ಕೊಂಡು ಈ ಮನೆಗೆ ಬಂದು ಮುಗಿಸಿದೀವಿ ಗೊತ್ತಾ. ಅಷ್ಟು ತೊಂದರೆ ಆಗ್ತಿತ್ತು. ಎಷ್ಟೊಂದ್ಸಲ ವಿಡಿಯೋ ಮಾಡ್ಬೇಕು ಅಂತ ಅನ್ಬಿಟ್ಟು ರೆಡಿ ಆಗಿ ವಿಡಿಯೋ ಮಾಡದೆ ಹಾಗೇನೆ ಸುಮ್ಮನೆ ಕಾಲ ಕಳೆದಿರೋ ಅಂತ ಟೈಮು ಇದೆ. ಅಂತಂದ್ರೆ ಆಬ್ವಿಯಸ್ಲಿ ಅವ್ರು ಇದ್ದಾಗ ವಿಡಿಯೋ ಮಾಡಕ್ ಆಗ್ತಿರಲ್ಲ. ವಿಡಿಯೋ ಮಾಡ್ತೀವಿ ಅಂತ ಗೊತ್ತಾದಾಗ ಜೋರಾಗಿ ಫೋನ್ ಹಾಕ್ಬಿಡೋದು. ಅಂದ್ರೆ ಅದೆಲ್ಲ ಯಾರಿಂದ ತಿಳ್ಕೊಳ್ತಿದ್ರು, ಯಾರು ಹೇಳ್ಕೊಡ್ತಿದ್ರು ಅದಂತೂ ಗೊತ್ತಿಲ್ಲ. ಆಬ್ವಿಯಸ್ಲಿ ಈಗ ನಮ್ಮ ಅಮ್ಮಂದಿರ ಒಂದು ಆ ಒಂದು ಏನಂತ ಹೇಳೋದು ಜನರೇಷನ್ ಅವ್ರಿಗೆಲ್ಲ ಅಷ್ಟು ಗೊತ್ತಿರೋದಿಲ್ಲ ಕಾಪಿ ರೈಟ್ಸ್ ವಿಚಾರ ಎಲ್ಲ. ಅದ್ ಯಾರು ಹೇಳ್ಕೊಟ್ಟಿದ್ರು ಗೊತ್ತಿಲ್ಲ. ನಾವು ವಿಡಿಯೋ ಮಾಡ್ತೀವಿ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಜೋರಾಗಿ ಫೋನ್ನ ಹಾಕೊಳ್ತಿದ್ರು, ಸಾಂಗ್ಸ್ಗಳನ್ನ ಹಾಕೊಳ್ತಿದ್ರು ಗೊತ್ತಾ. ಅಂಡ್ ಇನ್ನೊಬ್ರು ಇದ್ರು, ಅವ್ರಿಗಂತೂ ನಾವ್ ವಿಡಿಯೋ ಮಾಡೋ ಟೈಮ್ಗೆನೆ ಅಡಿಗೆ ಮನೇಲಿ ಪಾತ್ರೆ ತೊಳೆಯೋದು, ಜೋರಾಗಿ ಮೂವಿ ಹಾಕೊಂಡು ನೋಡ್ತಿದ್ರು, ಆ ರೀತಿ ಎಲ್ಲ ಮಾಡ್ತಿದ್ರು. ಅಲ್ಲಂತೂ ಏನು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಲೇಟ್ ಆಗಿದೆ. ತುಂಬಾ ಜನ ಕೇಳ್ತಿದ್ರಿ. ಯಾರೋ ಒಬ್ರು ಮೆಸೇಜ್ ಮಾಡಿದ್ರು, ನನ್ ಮಗು ಬರ್ತ್ಡೇನೇ ಆಗೋಯ್ತು, ನೀವು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ ಅಂತ. ನಿಜವಾಗ್ಲೂ ಯಾವ್ದು ಇಂಟೆನ್ಷನ್ ಅಲ್ಲ, ನಮ್ ಪರಿಸ್ಥಿತಿ ಹಾಗಿದೆ. ಅಂಡ್ ಹೊಸ ಮನೇನ ಸೆಟ್ ಮಾಡೋದು ಎಷ್ಟು ಕಷ್ಟ. ನಿಜವಾಗ್ಲೂ ನಾನು ಹುಟ್ಟದಾಗ್ಲಿಂದ, ಕೃವಿನೂ ಅಷ್ಟೇ, ನಾನು ಅಷ್ಟೇ, ಹುಟ್ಟದಾಗ್ಲಿಂದ ಯಾವತ್ತೂ ಬಾಡಿಗೆ ಮನೇಲಿ ಇರ್ಲಿಲ್ಲ. ಅಂತಂದ್ರೆ ಅದಿತಿ ಟೈಮ್ ಅಲ್ಲಿ ನಮ್ಮ ಹತ್ರ ಅಷ್ಟು ಹೊಸದಾಗಿ ಮನೆ ಮಾಡಿದ್ದು, ಇಬ್ರಿಗೆ ಏನ್ ಬೇಕೋ ಅಷ್ಟೇನೆ ಇದ್ ಮಾಡಿದ್ವಿ. ಒಂದ್ ಫ್ರಿಡ್ಜ್ ಇರಲಿಲ್ಲ, ವಾಷಿಂಗ್ ಮಷಿನ್ ಇಲ್ಲ, ಟಿವಿ ಇಲ್ಲ, ಏನೂ ಇರ್ಲಿಲ್ಲ. ಬಟ್ ಇವಾಗ ಮಕ್ಳ ಬಟ್ಟೆ, ನಮ್ ಬಟ್ಟೆ, ಅವ್ರದ್ದು ಟಾಯ್ಸ್ಗಳು, ಅಪ್ಪ ಒಂದ್ ರೂಮ್ ಕಂಪ್ಲೀಟ್ ಟಾಯ್ಸೇ ಇದಾಗ್ಬಿಟ್ಟಿದೆ. ಒಂದು ಮೂಟೆ ಇದೆ ಗೊತ್ತಾ ಅವ್ರ ಬುಕ್ಸೇನೆ. ನಿಜವಾಗ್ಲೂ ಇಷ್ಟೊಂದೆಲ್ಲ ಕಲೆಕ್ಷನ್ ಮಾಡಿದ್ದೀನ ಅಂತ ನನಗೆ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಲೇಟ್ ಆಯ್ತು ಹೊರತು ಯಾವುದೂ ಇಲ್ಲ. ಅಂಡ್ ಈಗ ನಾವೇನಿದೀವಿ ಮನೇಲಿ ಅದು ಮಾತ್ರ ಸೆಟಲ್ ಆಗಿದೆ. ಅಂಡ್ ಅಲ್ಲಿ ಪಾರ್ಕಿಂಗ್ ಹತ್ರ ಒಂದು ರೂಮ್ ಇದೆಯಲ್ಲ, ಅದನ್ನ ಟಾಯ್ ರೂಮ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಇನ್ನೂನು ಚೀಲ ಹಗ್ಗಳು ಹಾಗೇನೆ ಇದೆ. ಅದಿನ್ನೂ ಯಾವ್ದು ಆಚೆ ತೆಗ್ದಿಲ್ಲ. ಟಾಯ್ಸ್ ಎಲ್ಲ ಏನೂ ತೆಗಿಯೋದಕ್ಕಾಗಿಲ್ಲ. ಒಂದೊಂದನ್ನೇ ಮಾಡ್ತಾ ಇದೀವಿ. ಪೂಜೆಗೆಲ್ಲ ರೆಡಿ ಆಯ್ತು. ಬೃಂದಾವನ, ನಂಗೆ ಪ್ರತಿ ಸಲ ಬೃಂದಾವನ ನೋಡಿದಾಗ ಏನೋ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಒಂಥರ ಖುಷಿ ಅಂತಂದ್ರೆ, ಕೊನೆಗೂನು ನಾನು ಬೃಂದಾವನನ ಇಟ್ಟು ಪೂಜೆ ಮಾಡುವಂತ ಪರಿಸ್ಥಿತಿ ಬಂತಲ್ಲ ನನಗೆ. ಅಂತಂದ್ರೆ ಒಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತ ಈ ಬೆಳ್ಳಿ ಬಟ್ಲು ಹೊಸದಾಗಿ ತಗೊಂಡಿದ್ದು. ನೆನ್ನೆನೆ ಸೋಮವಾರ ತಗೊಂಡ್ ಬಂದ್ವಿ. ಅಂದ್ರೆ ಒಂಥರ ಏನೋ ಬೆಳ್ಳಿ ಬಟ್ಲು, ಈ ಕುಂಕುಮದ ಭರಣಿ ಇದು ತಗೋಬೇಕು ಅಂತ ಆಸೆ ಇತ್ತು. ಸೊ ಹಾಗೇನೆ ಒಂದ್ ಸ್ವಲ್ಪ ಸೇವಿಂಗ್ ಮಾಡಿದ್ರಲ್ಲಿ ತಗೊಂಡ್ ಬಂದ್ವಿ. ಅಂದ್ರೆ ಹಾಗೇನೆ ಅಲ್ವಾ, ಒಂಥರ ಎಲ್ಲ ಆದ್ಮೇಲೆ, ಅಂತಂದ್ರೆ ನಮ್ದು ಅಂತ ಒಂದ್ ಮನೆಗೆ ಆದ್ಮೇಲೆ ಏನೋ ಒಂದು ಪುಟ್ಟದೋ ಚಿಕ್ಕದೋ ಏನೋ ಒಂದು ತಗೊಳ್ಬೇಕು ಅಂತ ಆಸೆ ಅಲ್ವಾ. ಸೊ ಆಸೆ ಇತ್ತು. ಕೃವಿ ನಂದು ಒಂದ್ ಸ್ವಲ್ಪ ಸೇವಿಂಗ್ ಇತ್ತು, ಅವರು ಒಂದ್ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಇದನ್ನ ತಗೊಂಡ್ ಬಂದ್ವಿ. ಪೂಜೆ ಎಲ್ಲ ಆಗಿದ ತಕ್ಷಣನೇ ನಾವು ಇದಕ್ಕೆ ಏನು ಬಟ್ಟೆ ಸ್ಟಾಕ್ಗೆಲ್ಲ ಪೂಜೆ ಮಾಡಿದ್ವಿ. ಒಂಥರ ಖುಷಿ. ಅಂದ್ರೆ ಆಬ್ವಿಯಸ್ಲಿ ಇದೊಂಥರ ಬೇಬಿ ಸ್ಟೆಪ್. ಹೊಸದಾಗಿ ಮಾಡ್ತಿರೋಂಥ ಬಿಸ್ನೆಸ್ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಸ್ಟಾಕ್ಸ್ನೆಲ್ಲ ತರಿಸಿ. ಅಂಡ್ ತುಂಬಾ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡೋದು ಬೇಡ. ಅಂಡ್ ಕೃವಿ ಏನ್ ಹೇಳ್ತಿದ್ರು ಅಂತಂದ್ರೆ, ಎಲ್ಲ ಸೆಟ್ ಮಾಡ್ಬೇಡ ಮನೆ ಅಂತ. ಬೇಡ, ಇನ್ನೂ ಲೇಟ್ ಆಗಿದೆ. ಅಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿರೋ ಔಟ್ಫಿಟ್ಸ್ನ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದನ್ನ ಮಾಡ್ತೀವಿ. ಅಂಡ್ ಆಲ್ರೆಡಿ 2 ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆದಿತ್ಯ ವಿಷ್ಕ ಸ್ಟೈಲ್ಸ್ ಅಲ್ಲಿ.
ಒಂದ್ಸಲ ಚೆಕ್ ಮಾಡಿ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ಈ ಒಂದು ಸ್ಟಾಕ್ ಯಾವುದು ಅಂತಂದರೆ ಕಾರ್ಡ್ ಸೆಟ್ಟು. ನೀವು ಲಾಸ್ಟು ಇದರಲ್ಲಿ ನೋಡಿದ್ರಿ ಅಲ್ವಾ, ನಾವು ಯಾವುದದು ಮನೆ ಹಾಲುಕ್ಸೋ ಟೈಮಲ್ಲಿ ಸಂಜೆ ಹೊತ್ತು ಬಂದು ಪೂಜೆ ಮಾಡಿದ್ವಿ ಮನೇಲಿ. ಅದು ಬಂದ್ಬಿಟ್ಟು ಅದಿತಿ ಅವಿಷ್ಕಾ ಸ್ಟೈಲ್ಸ್ಗಲ್ಲಿ ಕಸ್ಟಮೈಸೇಷನ್ ಔಟ್ಫಿಟ್ ಮಕ್ಕಳಿಗೆ ಅಂತ ಅದಿತಿಗೆ ಅವಿಷ್ಕಂಗೆ ಅದು ಇದು ಮಾಡ್ಕೊಂಡಿದ್ದು ಔಟ್ಫಿಟ್ಸ್ನ ರೆಡಿ ಮಾಡಿಸಿದ್ದು. ಬಟ್ ಇದು ಕಂಪ್ಲೀಟ್ ಕಾರ್ಡ್ ಸೆಟ್ಸು, ಒಂದು 5ರಿಂದ 6 ಕಾರ್ಡ್ ಸೆಟ್ಸ್ ವೆರೈಟೀಸ್ ಇದೆ, ತುಂಬ ಸ್ಟಾಕ್ಸು ಅಂತಂದರೆ ತುಂಬ ಅಂದರೆ ಮಿನಿಮಮ್ ಬೇಸಿಕ್ ಒಂದು ನಂಬರ್ ಆಫ್ ಕ್ವಾಂಟಿಟೀಸಲ್ಲೇ ನಾವು ಈ ಸಲ ತರಿಸಿದ್ದೀವಿ. ಯಾಕಂತಂದರೆ ಗೊತ್ತಿಲ್ಲ ಯಾವ ರೀತಿ ನೀವು ಇಷ್ಟಪಡ್ತೀರಾ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ, ಆ್ಯಂಡ್ ಅದನ್ನು ಒಂದು ಬೇಸಿಸಲ್ಲಿ ಇಟ್ಕೊಂಡು ಸ್ಟಾಕ್ಸ್ನ ಲಾಟ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕಿಷ್ಟೇ. ನೋಡಿ ನಮ್ಮ ದೇವ್ರ ಮನೆ ಎಷ್ಟು ಪೀಸ್ಫುಲ್ ಅನ್ಸುತ್ತೆ ಅಂತಂದರೆ, ಪೂಜೆ ಮಾಡಿದ ತಕ್ಷಣ ಆದಿತ್ಯನೂ ಪೂಜೆ ಮಾಡ್ತಾರೆ, ಕೃವಿನೂ ಪೂಜೆ ಮಾಡ್ತಾರೆ, ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಿದ ತಕ್ಷಣ ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ದೇವ್ರ ಹತ್ರ ಕೇಳ್ಕೊಂಡ್ವಿ. ಇವಾಗ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಅಲ್ವಾ, ನಮ್ಮದೇ ಮನೆ ನಮ್ಮದೇ, ಒಂಥರ ಸ್ವಾತಂತ್ರ್ಯ ಅನ್ನೋದು ಇವಾಗ ತುಂಬ ಜಾಸ್ತಿನೇ ಇದೆ. ಚೇಂಜ್ ಆಗ್ಬಿಟ್ಟವ್ರೆ. ಮನೆಯಲ್ಲೆಲ್ಲ ಪೂಜೆ ಮಾಡಿದ್ವಿ, ಇವಾಗ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಆನ್ ದ ವೇ ನಾವು ಸೋಡಾ ಕುಣಿತಾ ಏನ್ ಕುಡಿತಾ ಇದೀವಿ? ಸೋಡಾ. ಕುಂಕುಮ ಎಲ್ಲ ಐತೆ ಕೊಳ್ಳು. ಸೊ ಇಲ್ಲಿ ಗೊತ್ತಾ ವೇಟು ಅಂದ್ರೆ ಗೊಲ್ರಟ್ಟಿ ಸಿಗ್ನಲ್ ಆದ್ಮೇಲೆ ಅಂದ್ರೆ ಬರುತ್ತಲ್ಲ, ಏನಪ್ಪ ಇದು ಅಡ್ರೆಸ್? ಇದೇನು ಅಡ್ರೆಸ್ಸು? ಗೊಲ್ರಟ್ಟಿ ನೈಸ್ ರೋಡ್ ಆಗಿದ ತಕ್ಷಣನೇ ಈ ಅಜ್ಜಿ ಇಟ್ಕೊಂಡಿರ್ತಾರೆ. ಯೂಶಲಿ ಇಷ್ಟಿನ ಬೇರೆ ಇದ್ರು, ಇವಾಗ ಇವರು. ಇಲ್ಲಿ ಎಳ್ಳಿಕಾಯ್ದು ಇದು ಸಿಗುತ್ತೆ, ಸೋಡಾ, ಲೈಮ್ ಸೋಡಾ. ಲೈಮ್ ಸೋಡಾನ ಎಳ್ಳಿಕಾಯ್ದು ಸೋಡಾ ನಾವು ಇಲ್ಲಿ ಕುಡಿತೀವಿ. ಕೃವಿಗೆ ಯಾವಾಗಲೂ ಇಲ್ಲಿ ಕುಡಿತಾರೆ. ಏನಂದರೆ ಇಲ್ಲಿ ಪಿತ್ತ ಎಲ್ಲ ಆಗಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ನಾನೇ ಅಭ್ಯಾಸ ಆಗ್ಬಿಟ್ಟಿದ್ದೀನಿ. ಸಕ್ಕದಾಗಿರುತ್ತೆ, ಮಸಾಲೆ ಎಲ್ಲ ಕೊಡ್ತಾರೆ, ಸಕ್ಕದಾಗಿರುತ್ತೆ ಅಲ್ಲ ಚಿನಿ? ಅದಿತಿ ಔಟ್ಫಿಟ್ ಇದು, ಅವಿಷ್ಕಾ ಔಟ್ಫಿಟ್ ಇದು. ಚಿನಿ ಇಬ್ರಿಗೂ ಒಂದೇ ಥರ ಒಂದು ಸ್ವಲ್ಪ ಪ್ಯಾಟರ್ನ್ ಒಂದೇ ಥರ ಹಾಕಿದ್ದೀನಿ. ಸರಿ ಬಿಡಿ, ಗ್ಲಾಸ್ ಬಿಡಿ ನೀವು. ಏನ್ ಕುರುವೆ ಅವಿಷ್ಕಾ, ನೀನ್ ಕುಡಿದಾವಲ್ಲ. ಕೈ ಕೊಡೋಣ ಇಲ್ಲಿ ಜಾಸ್ತಿ ಬೇಡಕದ. ಈ ತರ ಫುಲ್ ಸ್ಪೈಸ್ ಹಾಕಿರ್ತಾರೆ, ಮಸಾಲ ಎಲ್ಲ ಸಖತ್ತಾಗಿರುತ್ತೆ. ಕಾಮಿಡಿ ನೋಡಿ. ಓಕೆನಾ ಚಿನಿ? ನೀನ್ ಕೇಳಿ ಫಸ್ಟ್. ಅದಿತಿ ಏನ್ ತಿಂತೀಯಮ್ಮ? ಇಡ್ಲಿ ತಿಂತೀಯಾ? ಪೂರಿ ತಿಂತೀಯಾ? ಕಬಾಬ್ ತಿಂತೀಯಾ? ನಿನ್ ಯಾರು ಕೇಳ್ದವ್ರು? ನಾವ್ ಅದಿತಿ ಕೇಳ್ತೇವೆ ಅವಾಗಿಂದ, ಏನ್ ತಿಂತೀಯ ಮಗ್ನೆ? ಎಲ್ಲದಕ್ಕೂ ಇದು ರೆಸ್ಪಾಂಡ್ ಮಾಡ್ತೀನಿ. ನಾನು ಕೇಳ್ತೀನಿ ನೋಡಿ, ಬಬಾಬ್. ಬಬಾಬು. ಓಕೆ ಅದಿತಿ, ಚಿನಿ ಇಡ್ಲಿ ತಿಂತೀಯಾ ಮಗ್ನೆ? ಇಡ್ಲಿ ತಿಂತೀಯಾ? ದೋಸೆ ತಿಂತೀಯಾ? ಮೀಲ್ಸ್ ತಿಂತೀರಾ? ಸಚ್ಚ ಫುಡಿ, ಬೋತ್ ಆರ್ ಫುಡಿ ಫಾರ್ ದಟ್ ಮ್ಯಾಟರ್. ಆಕ್ಚುಲಿ ನಾನು ಫುಡಿನೇ, ಇದಂತೂ ಕೇಳಬೇಡಿ, ದೊಡ್ಡ ಫುಡಿ. ನಾನು ಫುಡಿನೇ. ನೆನ್ನೆ ಅನ್ಲಿಮಿಟೆಡ್ ಕರ್ಕೊಂಡ್ರೆ ಇಷ್ಟು ರೈಸ್ ತಿನ್ಬಿಟ್ಟು ಇದು ಬೇಡ ನಂಗೆ ಅನ್ಲಿಮಿಟೆಡ್ ಅಂದ್ರೆ ಈ ಸ್ಟಾರ್ಟರ್, ಡೆಸರ್ಟ್ಸ್. 1 kg ಕಬಾಬ್ ಮಾಡಿದ್ರೇನೆ 4 ಪೀಸ್ ತಿನ್ಬಿಟ್ಟು ಅದನ್ನು 3 ದಿನ ಇಟ್ಕೊಂತೀನಿ ಅವ್ರು. ಮತ್ತೆ ಮೊನ್ನೆ ಹೇಳ್ದೆ 1 ಪೀಸ್ ನನಗೆ ಬಿಡಲ್ಲ ಅಂತ. ಯಾವ್ದೋ ಒಂದು ಯಾವ್ದದು ಜಾಗ
ಅಲ್ಲಿ ಹೋಗಿದ್ವಿ ಆಂಧ್ರ ಮಿಲ್ಸ್ ಅನ್ಲಿಮಿಟೆಡ್ ತಿನ್ನೋದಕ್ಕೆ ಊಟ ಮಾಡಕ್ಕೆ ಏನ್ ಚೆನ್ನಾಗೇ ಇರ್ಲಿಲ್ಲಪ್ಪ. ಏನೋ ಬೇಡ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ಕೇಳಿಲ್ಲ, ಕರ್ಕೊಂಡು ಹೋಗ್ಬಿಟ್ರು. ಎಕ್ಸ್ಟ್ರಾ ಪುರಿ ಬೇಕಾ? ಆಮೇಲೆ ತಿರ್ಗಾ ಕಾಯ್ಕೊಂಡು ಕೂತ್ಕೊಳಕ್ಕಲ್ಲ, ಕರೆಕ್ಟಾಗಿ ಹೇಳ್ರಿ. ಬೇಕಾ ನಿನಗೆ ಬೇಕಾ? ಹಂಗೇನು ಬೇಡ. ಆಯ್ತು ಹಪ್ಪಳ ಈ ಪಲ್ಯ ಐತರ ಹಂಗಲ್ಲ, ನಮ್ಮ ಮನೆ ತಿನ್ನೋದು ಹೊರಗಡೆ ತಿನ್ನಲ್ಲ. ಕ್ಯಾರೆಟ್ನ ಝೂಮ್ ಮಾಡಿ. ಈ ರೆಸ್ಟೋರೆಂಟಲ್ಲಿ ಅವಿಷ್ಕಾಗೆ ಅಂತ ಕಿಚಡಿ ಕೇಳಿದ್ವಿ. ಸೊ ಕಿಚಡಿ ಇಲ್ಲ ಅಂತ ಹೇಳಿದ್ರು. ಪಲ್ಯ ಇತ್ತಲ್ಲ ಅದಕ್ಕೆ ಮೊಸರು ಹಾಕ್ಕೊಂಡು ನಾನು ಕಂಪ್ಲೀಟ್ ತರಕಾರಿನೂ ತಿಂದಂಗಾಗುತ್ತೆ, ರೈಸು ಮೊಸರು ತಿಂದಂಗಾಗುತ್ತೆ ಅಂತಂದ್ಬಿಟ್ಟು ಅದನ್ನೇ ಫೀಡ್ ಮಾಡಿದೆ. ಸ್ವಲ್ಪ ಅವರು ಅದು ತಿಂದರು. ಕಾಫಿನ ಟೀನಾ? ಕಾಫಿನ ಟೀನಾ? ಒಂದು ನಿಮಿಷ ಇಸ್ಕೊಂತೀನಿ. ಅಲ್ಲಿ ಬರುವಾಗ ಒಂದು ಸ್ಪೇಸ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸುತ್ತೆ ರೀಲ್ಸ್ಗೆಲ್ಲ ಮಾಡಿಸಿದ್ರೆ ಅಂತ ಅಂದ್ಬಿಟ್ಟು ಆದಿತ್ಯಗೆ ಏನಕ್ಕ ಸಾಂಗಿಗೆ ರೀಲ್ಸ್ ಮಾಡಿಸ್ದೆ. ಇದೇ ರೀತಿ ನಾನು ಆದಿತ್ಯಗೆ ಫೋಟೋ ಶೂಟ್ ಮಾಡೋದು. ನಾನು ಪೋಸ್ ತೋರಿಸ್ತೀನಿ, ಅವ್ರು ಪೋಸ್ ಮಾಡ್ತಾರೆ. ತುಂಬ ಜನ ಕೇಳ್ತೀರಿ ಹೇಗೆ ಇಷ್ಟೆಲ್ಲ ಆದಿತ್ಯ ಪೋಸ್ ಮಾಡ್ತಾರೆ ಅಂತ. ಸೊ ನಾನು ಹೇಳ್ಕೊಟ್ರೆ ಮಾಡ್ತಾರೆ. ಸೊ ಬರುವಾಗ ಹಾಗೇ ಅಲ್ಲಿ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ವ, ಸೊ ಅವ್ರ ಹತ್ರ ನನಗೆ ತರಕಾರಿಗಳು ಹಣ್ಣೆಲ್ಲ ತೊಗೊಳಕ್ಕೆ ಸಖತ್ ಖುಷಿ. ಯಾಕಂತಂದರೆ ಅವ್ರಿಗೂ ವ್ಯಾಪಾರ ಆಗುತ್ತೆ ಆ್ಯಂಡ್ ಅವ್ರನ್ನೂ ಬೆಳೆಸ್ಬೇಕಲ್ವ. ಬರೀ ಮಾಲ್ಸ್ಗೆ ಹೋಗಿ ಸೂಪರ್ ಮಾರ್ಕೆಟ್ಸ್ಗೆ ಹೋಗಿ ನಾವು ತರಕಾರಿ ಎಲ್ಲ ತೊಗೊಂಡ್ರೆ ಅವ್ರು ಅದಂತೆ ಇದಂತೆ ಅವ್ರ ಅಂಗಡಿ ಬಾಡಿಗೆ ಎಲ್ಲ ಹಾಕ್ತಾರೆ. ಇವ್ರ ಹತ್ರ ರೈತರ ಹತ್ರ ನಾವು ತೊಗೊಂಡ್ರೆ ಅವ್ರಿಗೂ ವ್ಯಾಪಾರ ಆಗುತ್ತೆ ಆ್ಯಂಡ್ ಹೆಲ್ದಿ ಕೂಡ, ನಮಗೂ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಬೇಡ ಚಿನ್ನ, ಸೌತೆಕಾಯಿ ಕೊಡಿ. ಫೋನ್ಗೆ ಹಾಕ್ತೀರಾ? ಕಾಸಿಲ್ವಾ? ಇದೆ ಮೂರು ಆರವೆ ನೋಡಿ, 160 ನೋಡಿ. ಅಳಿಸ್ತೀನಿ ಹಣ್ಣು ಎಷ್ಟು? ಅಷ್ಟೇನು ಗೋಳೆ ಕೊಟ್ಬಿಡ್ಲಾ? ಎಲ್ಲೋ ಹುಡುಗರು ತಿನ್ಕೊಂಡ್ಲೆ ಮನೆಗೆ. ಎಷ್ಟದು? ಆಮೇಲೆ ಮನೆಗೆ ಬಂದ್ವಿ. ನಾಳೆ ಒಬ್ಬರು ಗೆಸ್ಟ್ ಬರ್ತೀನಿ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಯಿತು. ಸೊ ಮನೇಲಿ ಅಡುಗೆ ಮಾಡೋದಕ್ಕೆ ನಮ್ಮ ಹತ್ರ ದೊಡ್ಡ ಪಾತ್ರೆಗಳೇ ಇರಲಿಲ್ಲ. ಇರೋ ಕುಕ್ಕರ್ಸ್ನೆಲ್ಲ ಹಾಕಿಬಿಟ್ಟು ಸ್ಟೀಲ್ ಕುಕ್ಕರ್ಸ್ನ ಪರ್ಚೇಸ್ ಮಾಡೋಣ, ಸ್ವಲ್ಪ ಪಾತ್ರೆ ಸಾಮಾನುಗಳನ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೀಲ್ ಅಂಗಡಿಗೆ ಹೋಗಿದ್ವಿ. ನಾಳೆ ಯಾರು ಗೆಸ್ಟ್ ಬರ್ತಾರೆ, ಏನು ಕತೆ ಏನು ಎಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ.
ಲಾಸ್ಟ್ ವೀಡಿಯೋದಲ್ಲಿ ಎಗ್ ರೆಸಿಪಿನ ಶೇರ್ ಮಾಡಿದ್ದೀನಿ, ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ. ಸೊ ಏನೇನು ಐಟಮ್ಸ್ನ ತೊಗೊಂಡೆ ಅಂತ ಅಂದ್ಬಿಟ್ಟು ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.